ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ. ದೇವರು ವರ ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಸದ್ಯ ಪವಿತ್ರ ಗೌಡ ಎದುರಿಸಬೇಕಾಗಿದೆ. ಮನೆ ಊಟಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಪವಿತ್ರ ಗೌಡ. ಹಾಗಾಗಿ ಪವಿತ್ರ ಗೌಡಗೆ ಆ ಮನೆ ಊಟದ ಭಾಗ್ಯ ಕೂಡ ಒಲಿದು ಬಂದಿತ್ತು. ಆದ್ರೆ ಈಗ ಕಾರಾಗೃಹ ಇಲಾಖೆಯಿಂದ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿದೆ. ಮನೆ ಊಟ ತಿರಸ್ಕಾರವನ್ನ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡುವುದಕ್ಕೆ ಸಿದ್ಧತೆಯನ್ನ ನಡೆಸಲಾಗಿದೆ. ಮನೆ ಊಟ ನೀಡುವ ಆದೇಶಕ್ಕೆ ಸಂಬಂಧಪಟ್ಟಂತೆ ACMM ಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನ ಹಾಕಿದೆ. ಮನೆ ಊಟದ ಬೇಡಿಕೆಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಆಹಾರ ಉತ್ತಮವಾದದ್ದು ಅನ್ನೋದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ನಡೆಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ACMM ಕೋರ್ಟ್ನಲ್ಲಿ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆಯುತ್ತೆ. ಅಂತಿಮ ಆದೇಶ ಬಂದ ನಂತರದಲ್ಲಿ ಪವಿತ್ರಾಗೆ ಹಾಗಾದ್ರೆ ಮನೆಯೂಟದ ಸೌಲಭ್ಯವನ್ನ ನೀಡಲಾಗತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಂದು ವೇಳೆ ನ್ಯಾಯಾಲಯದ ವಿಚಾರಣೆಯಲ್ಲಿ ಜೈಲಾಧಿಕಾರಿಗಳ ಪರವಾಗಿ ಏನಾದರೂ ಆದೇಶ ಬಂದಿದ್ದೇ ಆದಲ್ಲಿ ಪವಿತ್ರ ಮತ್ತೆ ಇವರಿಗೆ ಜೈಲು ಊಟವೇ ಗತಿಯಾಗತ್ತೆ. ಮನೆ ಊಟ ಇವರಿಗೆ ಸಿಗೋದಿಲ್ಲ. ಹಾಗಾಗಿ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಇದೀಗ ಮತ್ತೆ ಸಂಕಷ್ಟ ಎದುರಾಗಿದೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಕೊನೆಗೂ ನಟ ದರ್ಶನ್ ಬ್ಯಾರಕ್ಗೆ ಟಿವಿ ಸಿಕ್ಕಿದೆ. ಕಾನೂನು ಹೋರಾಟದ ನಂತರ ಟಿವಿ ಮತ್ತು ಹೊದಿಕೆ ಲಭ್ಯವಾಗಿದೆ. ಇನ್ನು ಹೊದಿಕೆ ಟಿವಿ ಬೇಕು ಅಂತ ಹೇಳಿ ಕೋರ್ಟ್ಗೆ ನಟ ಮನವಿಯನ್ನ ಮಾಡಿಕೊಂಡಿದ್ದು, ತಲೆದಿಂಬಿಗೆ ನಿಯಮದಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದಾಗಿ ತಲೆದಿಂಬನ್ನ ನೀಡಲಿಲ್ಲ. ಬದಲಾಗಿ ಟಿವಿ ಜೊತೆಗೆ ಹೊದಿಕೆಯನ್ನ ನೀಡಲಾಗಿದೆ. ಟಿವಿ ಅವರ ಬ್ಯಾರಕ್ಗೆ ನೀಡಬೇಕು ಅಥವಾ ಟಿವಿ ಇರುವಂತ ಸ್ಥಳಕ್ಕೆ ಕರೆದು ಟಿವಿ ನೋಡುವಂತ ಅವಕಾಶವನ್ನ ಕಲ್ಪಿಸಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ನೀಡಿದೆ. ಇದೀಗ ನಟ ದರ್ಶನ್ ಇರುವಂತಹ ಬ್ಯಾರಕ್ಗೆ ಸಣ್ಣ ಟಿವಿಯನ್ನ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಅವರಿಗೆ ಕೊನೆಗೂ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಟಿವಿ ಹಾಗೆ ಹೆಚ್ಚುವರಿ ಹೊದಿಕೆ ಸೌಲಭ್ಯವನ್ನ ನೀಡಲಾಗಿದೆ. ನಿಯಮಾನುಸಾರ ದರ್ಶನ್ ಅವರ ಸೆಲ್ಗೆ ಚಿಕ್ಕ ಟಿವಿ ಜೊತೆಗೆ ಕಂಬಳಿಯನ್ನ ನೀಡಲಾಗಿದೆ. ಆದರೆ ತಲೆದಿಂಬನ್ನ ನೀಡೋದಕ್ಕೆ ಅಲ್ಲಿ ಪರ್ಮಿಷನ್ ಇರೋದೇ ಇಲ್ಲ. ಹಾಗಾಗಿ ತಲೆದಿಂಬು ನಿಯಮದಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ತಲೆದಿಂಬಿಗೆ ಅವಕಾಶವನ್ನ ನೀಡಲಿಲ್ಲ. ಕಂಬಳಿ ತಲೆದಿಂಬು ಹಾಗೆ ಟಿವಿ ನೀಡುವಂತೆ ಕೋರಿ ನ್ಯಾಯಾಲಯಕ್ಕೆ ದರ್ಶನ್ ಈ ಹಿಂದೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಹಾಗಾಗಿ ಈ ಒಂದು ಅರ್ಜಿಗೆ ರಾಜ್ಯ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಇಲಾಖೆ ಆಕ್ಷೇಪವನ್ನ ಕೂಡ ವ್ಯಕ್ತಪಡಿಸಿರುತ್ತೆ. ಕೊನೆಗೆ ವಾದ ಪ್ರತಿವಾದ ನಡೆದು ನ್ಯಾಯಾಲಯವು ಕಾರಾಗೃಹದ ನಿಯಮಾವಳಿ ಅನುಸಾರ ದರ್ಶನ್ ಬೇಡಿಕೆ ಪರಿಗಣಿಸುವಂತೆ ಆದೇಶವನ್ನ ನೀಡಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದೇವರು ವರ ಕೊಟ್ಟು ಪೂಜಾರಿ ಕೊಡ್ಲಿಲ್ಲ ಅನ್ನುವಂತ ಪರಿಸ್ಥಿತಿ ಆಗಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲಿ ಏನಾಗಬಹುದು, ಜೊತೆಗೆ ಜೈಲಿನಲ್ಲಿ ಕೊನೆಗೂ ಕೂಡ ನಟ ದರ್ಶನ್ ಬ್ಯಾರಕ್ಗೆ ಟಿವಿ ಏನೋ ಸಿಕ್ಕಿದೆ, ಆದ್ರೆ ತಲೆದಿಂಬು ಸಿಕ್ಕಿಲ್ಲ. ಇದಕ್ಕೆ ಪರ್ಮಿಷನ್ ಇಲ್ವಾ? ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅಪ್ಡೇಟ್ಸ್? ಯಾಕಂದ್ರೆ ಪ್ರತಿಯೊಂದು ಕೂಡ ವಿಚಾರವನ್ನ ಕಾರಾಗೃಹ ಇಲಾಖೆಯವರು ಕೂಡ ಗಮನಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕೈದಿಗಳು ಇರುವಂತದ್ದು. ಸೊ ಇವ್ರಿಗೆ ಕೊಟ್ರೆ ಬೇರೆ ಕೈದಿಗಳು ಕೂಡ ಅಂದ್ರೆ ಅರ್ಜಿಯನ್ನ ಹಾಕುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಒಬ್ರು ಕೈದಿಗೆ ಕೊಟ್ಟು ಇನ್ನೊಬ್ರು ಕೈದಿಗೆ ಕೊಡದೇ ಇರುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಸೊ ಹೀಗಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಏನಿದ್ದಾರೆ, ಅವರು ಒಂದು ಊಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರ ಮೂಲಕ ಅರ್ಜಿಯನ್ನ ಹಾಕಿದ್ರು. ಆದ್ರೆ ಇದಕ್ಕೆ ಕಾರಾಗೃಹ ಇಲಾಖೆಯವರು ತಕರಾರನ್ನ ಎತ್ತಿ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮನೆ ಊಟ ನೀಡುವ ಆದೇಶ ಸಂಬಂಧಪಟ್ಟಂತೆ ACMM ಕೋರ್ಟಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅಂದ್ರೆ ಅರ್ಜಿಯಲ್ಲಿ ಮನೆ ಊಟದ ಬೇಡಿಕೆಯನ್ನ ತಿರಸ್ಕಾರ ಮಾಡಬೇಕು. ಸೊ ಹೀಗಾಗಿ ಅಂದ್ರೆ ಒಂದು ವೇಳೆ ಪವಿತ್ರ ಗೌಡ ಅವರಿಗೆ ಕೊಟ್ರೆ ಇತರೆ ಆರೋಪಿಗಳು ಕೂಡ ಅರ್ಜಿಯನ್ನ ಹಾಕುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ಪರಪ್ಪನಾಗ್ರಹರ ಜೈಲಿಯಲ್ಲಿ ಕೊಡುವಂತಹ ಊಟ ಏನಿದೆ ನಿಜಕ್ಕೂ ಕೂಡ ಪ್ರತಿಯೊಂದು ಕೂಡ ಆಹಾರ ಇಲಾಖೆ ಆಗಿರ್ಬೋದು ಎಲ್ಲಾ ಕಡೆಯಿಂದ ಟೆಸ್ಟ್ ಮಾಡಿ ಪ್ರತಿಯೊಬ್ಬ ಆರೋಗ್ಯಕ್ಕೆ ಬೇಕಾದಂತ ಆಹಾರವನ್ನೇ ಕೊಡ್ತಾ ಇರುವಂತದ್ದು. ಸೊ ಹೀಗಾಗಿ ಪವಿತ್ರ ಗೌಡಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅಂತ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗೇನೆ ಮತ್ತೊಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಏನಿದ್ದಾರೆ, ಅವರ ಬ್ಯಾರಕ್ಗೆ ಟಿವಿ ಭಾಗ್ಯ ಕೂಡ ಅಂದ್ರೆ ಅವರು ಟಿವಿ ಬೇಕಂತ ಒಂದು ಅರ್ಜಿಯನ್ನ ಹಾಕಿದ್ರು. ಟಿವಿ ಆಗಿರ್ಬೋದು, ಪುಸ್ತಕ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಟಿವಿಯನ್ನ ಕೂಡ ಇವತ್ತು ಕೊಟ್ಟಿರುವಂತದ್ದು. ಆದ್ರೆ ಆ ತಲೆದಿಂಬ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಅಂದ್ರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಏನ್ ಕೊಡ್ಬೇಕಾ
ಅದನ್ನು ಕೊಡೋದಕ್ಕೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ತಲೆದಿಂಬು ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಹಾಗೇನೆ ಲಕ್ಷ ರೂಪಾಯಿ ಇರುವಂತದ್ದು. ಸೊ ಅಂದ್ರೆ ಅಷ್ಟು ರೇಟ್ ನ ತಲೆದಿಂಬು ಆಗಿರ್ಬೋದು, ಬೆಡ್ಶೀಟ್ ಇರುತ್ತೆ. ಸೊ ಜೈಲು ಮ್ಯಾನುವಲ್ ಪ್ರಕಾರ ಯಾವ್ದನ್ನ ಕೊಡ್ಬಹುದು, ಎಲ್ಲಾ ಕೈದಿಗಳು ಯಾವ್ದನ್ನ ಉಪಯೋಗಿಸ್ತಿದ್ದಾರೆ ಅದರಂತೆ ಯಾವ್ದನ್ನ ಕೊಡ್ಬೋದು ಅನ್ನೋದನ್ನ ನೋಡ್ಕೊಂಡು ಕಾರಾಗೃಹ ಇಲಾಖೆ ಅಧಿಕಾರಿಗಳು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ನಟ ದರ್ಶನ್ ಕೂಡ ಅರ್ಜಿಯನ್ನ ಹಾಕೋದಕ್ಕೆ ನಿರ್ಧಾರ ಮಾಡಿದ್ರು, ಅಂದ್ರೆ ಮನೆ ಊಟ ಬೇಕು ಅಂತ. ಸೊ ಅದಕ್ಕೆ ಬೇಕಂತೆ ಕಾರಾಗೃಹ ಇಲಾಖೆಯವರು ಕೂಡ ಎರಡನ್ನೂ ನೋಡ್ಕೊಂಡು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಭವ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ.